ಇದು ನೋಡಿ, ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಿತ್ತು. ಗಂಟು ನೋವಾದರೆ ಏನೆಲ್ಲ ಮಾಡಬೇಕು ಅಂತ. ಒಂದು ಇಟ್ಟಿಗೆಯನ್ನು ತಗೊಂಡು ಹೀಗೆ ಬಿಸಿ ಮಾಡಿ, ಆಮೇಲೆ ಒಂದು ಮಡಿಕೆ ತಗೊಂಡು ಅಡಿಯಲ್ಲಿ ಅದಕ್ಕೊಂದು ತೂತು ಮಾಡಿ, ಆ ತೂತಿನೊಳಗೆ ಒಂದು ನೂಲು ಹಾಕಿ ನೋಡಿ, ಈ ಥರ ನೂಲಿನ ಇನ್ನೊಂದು ತುದಿಗೆ ಗಂಟು ಹಾಕ್ಕೊಳ್ಬೇಕು. ಅಂದರೆ ಇದು ಹೀಗೆ ಹೊರಗೆ ಬರೋದಾಗೆ, ಓಕೆನಾ? ನೋಡಿ, ಈ ಥರ ಹಾಕಿ, ಇದು ನೋವಿದ್ದರೆ, ಗಂಟು ನೋವೆಲ್ಲ ಇದ್ದರೆ ಮಾಡೋದಂತೆ. ಓಕೆ, ನೋಡಿ, ಇದರಲ್ಲಿ ಇದು ಭತ್ತ ಸಮೇತ ಅಕ್ಕಿಯನ್ನು ಹಾಕೋದು. ಹಾಕಿ ಈ ಇಟ್ಟಿಗೆ ಇದೆಲ್ಲ ಇದೀಗ ಸರಿಯಾಗಿ ಬಿಸಿಯಾಗಿದೆ. ಈ ಬಿಸಿಯಾದ ಇಟ್ಟಿಗೆಯನ್ನು ಗ್ಯಾಸ್ ಆಫ್ ಮಾಡಿ ನೋಡಿ, ಇದೊಂದು ಪಾತ್ರೆ ಇದೆಯಲ್ಲ, ಈ ಪಾತ್ರೆಯೊಳಗೆ ಇದನ್ನು ಬಿಸಿಯಾದ ಭಾಗವನ್ನು ಮೇಲೆ ಮಾಡಿ ಈ ಥರ ಹಾಕೋದು. ಹಾಕಿ ನೋಡಿ, ಕಾಲನ್ನು ಅದರ ಮೇಲೆ ಇಟ್ಟು ಈ ಮಡಿಕೆ ಇದೆಯಲ್ಲ, ಈ ಮಡಿಕೆಯನ್ನು ನೋಡಿ, ಈ ನೂಲನ್ನು ಕಾಲಿನ ಮೇಲೆ, ಅಂದರೆ ಇಟ್ಟಿಗೆ ಮೇಲೆ ಬರುವ ಹಾಗೆ, ಆ ಬಿಸಿ ಇಟ್ಟಿಗೆ ಇರ್ತಲ್ಲ ಅದರ ಮೇಲೆ ಬರುವ ಹಾಗೆ ಇದನ್ನು ಹಿಡಿದು ನೋಡಿ, ಇದು ಒಂದು ಕಂಚಿನ ಕಲಶದಲ್ಲಿ ನೀರು, ಆಯಿತಾ? ಈ ನೀರನ್ನು ಆ ಮಡಿಕೆಯೊಳಗೆ ಹಾಕಿ, ಆ ಮಡಿಕೆ ನೀರು ಇಟ್ಟಿಗೆ ಮೇಲೆ ಬೀಳುವಾಗ ಬಂದ ಬಿಸಿ ಹೊಗೆಯ ಮೇಲೆ ಕಾಲಿಟ್ಟುಕೊಳ್ಳುವಂಥದ್ದು. ಆಗ ಅದು ಹೊಗೆ ಕಾಲಿಗೆ ತಾಗಿ ಗಂಟು ನೋವು ಮಂಗಮಯ ಆಗ್ತದೆ. ಗೊತ್ತಾಯ್ತಾ? ಹಾಗಂತ ಅವ್ರು ಹೇಳ್ತಾರೆ, ವಿಡಿಯೋ ಮಾಡಿದವರು, ಓಕೆನಾ? ಆಮೇಲೆ ಅದೇ ಬಿಸಿ ಇಟ್ಟಿಗೆ ಮೇಲೆ ಒಂದು ಎಲೆ, ಆಲದ ಎಲೆ, ಆಯಿತಾ? ಇದನ್ನು ತಗೊಂಡು ಆ ಕಲ್ಲಿನ ಮೇಲೆ ಉಜ್ಜಿ ಈ ಥರ, ಇದಕ್ಕೆ ಎಳ್ಳೆಣ್ಣೆ ಮತ್ತು ಅರಿಶಿನ ಮಿಕ್ಸ್ ಮಾಡಿ ಇಟ್ಟದ್ದು ಅದರ ಮೇಲೆ ಹಾಕಿ ಎಲೆ ಮೇಲೆ ಈ ಮೊಣಗಂಟಿನ ಮೇಲೆ ಲೇಪ ಮಾಡೋದಂತೆ. ಇಷ್ಟೆಲ್ಲ ಸರ್ಕಸ್ ಮಾಡುವಾಗ ಇಲ್ಲದ ಗಂಟು ನೋವು ಸಹ ಉದ್ಭವ ಆಗ್ತದೆ. ನೋಡಿ, ನಂದೊಂದು ಮಾತು ಕೇಳಿ, ಕರೆಕ್ಟಾಗಿ ಒಂದು ಆಯುರ್ವೇದ ಡಾಕ್ಟ್ರ್ ಆಗಿರುವಂಥವರು ಇಂಥ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಿಲ್ಲ. ಹಾಗಾಗಿ ನಿಮಗೇನಾದರೂ ಗಂಟು ನೋವು, ತಲೆನೋವು, ಮೈಕೈ ನೋವು, ಈ ಥರದ ನೋವಿದ್ದರೆ ಅದು ಯಾವುದರಿಂದ ಆದದ್ದು ಅಂತ ಹೇಳಲಿಕ್ಕೆ ಡಾಕ್ಟರ್ಸ್ ಇದ್ದಾರೆ. ಅವರ ಹತ್ರ ಕೇಳಿ ಅವರು ಕೊಟ್ಟ ಮದ್ದನ್ನು ತಗೊಳ್ಳೋದು. ಅದು ಬಿಟ್ಟು ಇಂಥದ್ದೆಲ್ಲ ಸರ್ಕಸ್ ಮಾಡಬೇಡಿ. ಮರ್ಯಾದೆಯಲ್ಲಿ ಸೀದಾ ಡಾಕ್ಟ್ರ್ ಹತ್ರ ಹೋಗಿ ನಿಮಗೆ ಎಂಥ ಸಮಸ್ಯೆ ಅಂತ ತೋರಿಸಿ ಮದ್ದು ತಗೊಳ್ಳಿ.